ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಇವತ್ತಿಂದ ಗೌರಿ ಗಣೇಶ ಹಬ್ಬ, ಅದರಲ್ಲೂ ಗೌರಿ ಹಬ್ಬ ಇವತ್ತೇನಾದರೂ ಗೃಹಲಕ್ಷ್ಮಿ ಯೋಜನೆ 12-13ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ವಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇವಲ ಒಂದು 8-10 ನಿಮಿಷ ಅಷ್ಟೇ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಾನು ಮೊನ್ನೆ ಒಂದು ಲೈವ್ನಲ್ಲಿ ಈಗ ಆಲ್ರೆಡಿ BPL ಕಾರ್ಡು ಸರ್ಕಾರ ಸಾಕಷ್ಟು ಯೋಚನೆ ಮಾಡ್ತಾಯಿದೆ. BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡುತ್ತೆ ಅಂಥೇಳಿ ಸಾಕಷ್ಟು ಏನು ಕಂಡೀಷನ್ಗಳೇನು, ಆಮೇಲೆ ಯಾವ್ಯಾವ ರೀತಿ ಪತ್ತೆ ಹಚ್ಚುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಅಧಿಕೃತವಾದ ಮಾಹಿತಿ, ಓಕೆನಾ, ಅದೇ ಮಾಹಿತಿ ಕೊಟ್ಟಿದ್ದೆ. ಬಟ್ ಅಧಿಕೃತವಾದ ಮಾಹಿತಿ ಈಗ ಮೀಡಿಯಾದಲ್ಲೇ ಬಂದಿದೆ. KH ಮುನಿಯಪ್ಪ ಅವರೇ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದು ಕೂಡ ನಿಮಗೆ ಪ್ರೂಫನ್ನು ಕೊಡ್ತೀನಿ. ಈಗ ಮೊದಲು ಸ್ಟಾರ್ಟ್ ಮಾಡೋಣ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ವಿತ್ ಪ್ರೂಫ್ ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡಿದೆ. ಈಗ ನಿನ್ನೆ HK ಪಾಟೀಲ್ ಅವರು, ಕಾನೂನು ಸಚಿವರು HK ಪಾಟೀಲ್ ಅವರು ಮೀಡಿಯಾದ ಮುಂದೆ ಬಂದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಎಲ್ಲ ಹೇಳ್ತೀನಿ. ಈಗಾಗಲೇ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿತ್ತು, ನಾವು ಅಕ್ಟೋಬರಿಂದ ದಿನಸಿ ಕಿಟ್ ವಿತರಣೆಯನ್ನು ಮಾಡಲಿದ್ದೇವೆ ಅಂಥೇಳಿ. ನಿನ್ನೆ ಸಡನ್ನಾಗಿ HK ಪಾಟೀಲ್ ಅವರು ಮೀಡಿಯಾದ ಮುಂದೆ ಬಂದು ಈಗ ಆಲ್ರೆಡಿ ನಾವು ದಿನಸಿ ಕಿಟ್ ಮಾಡಬೇಕು ಅಂತ ಮಾಡಿದ್ವಿ, ಬಟ್ ಆದರೆ ಈಗ ಜನರಿಗೆ ಒಂದು ಅನುಕೂಲ ಆಗುತ್ತೆ, ನಾವು DBTಯನ್ನೇ ಮುಂದುವರಿಸ್ತೀವಿ ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಾಕಷ್ಟು ಜನ ನಮಗೆ ಹಣನೇ ಕೊಡಲಿ, ನಾವು ಬೇಕಾದರೆ ಅವರು ದಿನಸಿ ಕಿಟ್ ಏನು ಕೊಡ್ತಾರೋ ಅದ್ರ ಬದಲಾಗಿ ನಾವು ಖರೀದಿಯನ್ನು ಮಾಡ್ತೀವಿ, ನಮಗೆ ಹಣನೇ ಕೊಡಲಿ ಅಂತ ಬಹುತೇಕ ಜನರು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ರಿ. ಅವರೆಲ್ಲರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅನ್ನಭಾಗ್ಯ ಯೋಜನೆ ಹಣ ಬಂದರೆ ಒಳ್ಳೆಯದು. ನಮಗೆ ಅದರ ಅಕ್ಕಿ ಅಂತೂ 5 kg ಅಕ್ಕಿ ಬರುತ್ತೆ. ಅದರ ಜೊತೆಯಲ್ಲಿ ನಮಗೆ ಬೇಕಾಗಿರೋಂಥ ವಸ್ತುಗಳನ್ನು ನಾವು ಉಳಿದಿರ್ತಕ್ಕಂಥ ದುಡ್ಡಲ್ಲಿ ಖರೀದಿಯನ್ನು ಮಾಡ್ಬೋದು. ಅಡುಗೆ ಎಣ್ಣೆ ನಾವೇ ತೊಗೋಬೋದು, ಸಕ್ಕರೆ ನಾವೇ ತೊಗೋಬೋದು, ಆಮೇಲೆ ಅದೇ ಬೇಳೆ ನಾವೇ ತೊಗೋಬೋದು ಅಂತ ಹೇಳಿ ಹಣನೇ ಬಂದರೆ ಒಳ್ಳೆಯದು. ಈ ದಿನಸಿ ಕಿಟ್ ಕೊಟ್ಟರೆ ಏನಾಗುತ್ತೆ, ಒಂದು 4 ಜನ ಇರೋಂಥ ಕುಟುಂಬಕ್ಕೆ 2 kg ಬೇಳೆ, 1 kg ಎಣ್ಣೆ, ಒಂದು 550 ರೂಪಾಯಿ ಖರ್ಚಿನ ಕೊಡ್ಬೋದು. ಬಟ್ ಆದರೆ 7-8 ಜನ ಇರೋರಿಗೆ ಅವರಿಗೆ ಸಾವಿರಾರು ರೂಪಾಯಿ ಬರುತ್ತೆ, ಓಕೆನಾ. ಅನ್ನಭಾಗ್ಯ 5 kg ಅಕ್ಕಿ ಬದಲೇ ಒಬ್ಬರಿಗೆ 1 kgಗೆ 34 ರೂಪಾಯಿ, ಹಂಗೆ 170 ರೂಪಾಯಿ ಬರುತ್ತೆ. ಇಂಟು ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಹಾಗಾಗಿ ಹಣನೇ ಬರಲಿ ಅಂಥೇಳಿ ಸಾಕಷ್ಟು ಜನ ಕೂಡ ಉತ್ತರ ಕರ್ನಾಟಕದ ಕಡೆ ಜನ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು DBTಯನ್ನೇ ಮುಂದುವರಿಸ್ತೀವಿ ಅಂಥೇಳಿ ಈಗ ಆಲ್ರೆಡಿ HK ಪಾಟೀಲ್ ಅವರು ಇದ್ರ ಬಗ್ಗೆ ಕೇಳ್ತಾರೆ. ಆಮೇಲೆ ಈಗ ಅವರಿಗೆ ಮೀಡಿಯಾದವರು, ಯಾಕೆ ನೀವು ಈಗ ಆಲ್ರೆಡಿ ದಿನಸಿ ಕಿಟ್ ವಿತರಣೆ ಮಾಡ್ತೀವಿ ಅಂತೇಳಿ ಮಾಹಿತಿ ಕೊಟ್ಟಿದ್ರಿ, ಈಗ ನೋಡಿದ್ರೆ ನೀವು ಮತ್ತೆ DBT ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳೋಕ್ಕೆ ಹೋದಾಗ ಅವರು ಕ್ಲಾರಿಟಿಯನ್ನು ಕೊಡ್ತಾರೆ. ದಯವಿಟ್ಟು ನೀವು ಕೂಡ ಕೇಳಿಸ್ಕೊಳ್ಳಿ. ದಿನಸಿ ಕಿಟ್ ಕೊಡ್ತಾರೆ ಅಂತ ಒಂದಿನ ಹೇಳ್ತೀರಾ, DBT ಅಂತ ಒಂದಿನ ಹೇಳ್ತೀರಾ ಅಂತ ನೀವು ನಮಗೆ ಹೇಳಬೇಡಿ. ದಯವಿಟ್ಟು ಇದು ಸರ್ಕಾರದ ಮುಂದೆ ಸರ್ಕಾರ ಏನು ಮಾಹಿತಿ ಕೊಡ್ತಾ ಇದೆ ಅದನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ನಾನೀಗ ಮಾಡ್ತಾ ಇದ್ದೀನಿ ಹೊರತು ಸರ್ಕಾರ ಮೊದಲು ದಿನಸಿ ಕಿಟ್ ಅಂತ ಹೇಳ್ತಾ ಇತ್ತು, ಇವಾಗ DBTನೇ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಖಂಡಿತವಾಗ್ಲೂ ಹೇಳಿದ್ದಾರೆ. ಸರ್ಕಾರದ ಮುಂದೆ ಈಗ ಆಲ್ರೆಡಿ 3 ಪ್ರಸ್ತಾವನೆಗಳಿತ್ತು. ಮೊದಲನೇದಾಗಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ 28 ರೂಪಾಯಿ kg ಹಂಗೆ ಎಲ್ಲ ರಾಜ್ಯಗಳಿಗೂ ಕೂಡ ಅಕ್ಕಿಯನ್ನು ಕೊಡಲಿಕ್ಕೆ ರೆಡಿಯಾಗಿದೆ. ಅದು ತೆಗೆದುಕೊಂಡು ಜನರಿಗೆ ಇನ್ನೂ 5 kg ಅಕ್ಕಿ ಕೊಡಬೇಕು. ಯಾಕೆಂದರೆ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ, ಓಕೆನಾ. ಹಾಗಾಗಿ ಇನ್ನು 10 kg ಅಕ್ಕಿ ಕೊಡೋದ್ರ ಬದಲು ನಾವು ಹಣ ಕೊಡ್ತೀವಿ ಅಂಥೇಳಿ ಶುರು ಮಾಡಿಕೊಂಡ್ರು. ಬಟ್ ಆದರೆ ಈಗ ಕೇಂದ್ರ ಸರ್ಕಾರ ಕೊಡೋಕ್ಕೆ ರೆಡಿ ಇದ್ದರೂ ಸಹ ರಾಜ್ಯ ಸರ್ಕಾರ ಆ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದೆ, ಓಕೆನಾ. ಎರಡನೇದಾಗಿ ಅಕ್ಕಿ ಬದಲು ನಾವು 5 kg ಅಕ್ಕಿ ಬದಲು ದಿನಸಿ ಕಿಟ್ ಕೊಡ್ತೀವಿ ಅಂಥೇಳಿ ಪ್ರಸ್ತಾವನೆಯನ್ನು ಬಂದಿತ್ತು. ಮೂರನೇದಾಗಿ ಇದೇ DBTಯನ್ನು ಮುಂದುವರಿಸ್ಬಿಡೋಣ, ದಿನಸಿ ಕಿಟ್ ಕೊಡೋದು ಬೇಡ ಅಂಥೇಳಿ ಈ 3 ಪ್ರಸ್ತಾವನೆ ಬಂದಿತ್ತು. ಅದರಲ್ಲಿ ನಾವು ಈ DBTಯನ್ನೇ ಮುಂದುವರಿಸಬೇಕು ಅಂಥೇಳಿ ನಾವು ನಿರ್ಧಾರವನ್ನು ಮಾಡಿದ್ದೇವೆ ಅಂಥೇಳಿ HK ಪಾಟೀಲ್ ಅವರು, ಕಾನೂನು ಸಚಿವರು, ಅವರು ಮಾಹಿತಿಯನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನು ಕೂಡ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಈಗಲೇ ನೀವು ಅರ್ಜೆಂಟಾಗಿ ನೋಡೋಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ವಾಚ್ ಮಾಡೋವಂಥ ಕೆಲಸವನ್ನು
ಮಾಡಿ. ಓಕೆನಾ, ವಿತ್ ಪ್ರೂಫ್ ಕೂಡ ನಾನು ನಿಮಗೆ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ಗೃಹಲಕ್ಷ್ಮಿ 12-13ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂದರೆ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು. ಯಾಕೆಂದರೆ ಜನರಿಗೆ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಒಂದಿಷ್ಟು ಖರ್ಚಿಗೆ ದುಡ್ಡು ಆಗ್ತಾಯಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ಲಾಸ್ಟ್ ವೀಕು ಇನ್ನೊಂದು ವಾರದಲ್ಲಿ 12-13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಈ ಅಧಿಕೃತವಾದ ಮಾಹಿತಿ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಮೊನ್ನೆ ಏನು ಲಾಸ್ಟ್ ಟೈಮ್ 11ನೇ ಕಂತು ಬಿಡುಗಡೆ ಆಗೋ ಟೈಮ್ನಲ್ಲಿ ಲಾಸ್ಟ್ ಟೈಮ್ ಮಂಡ್ಯದಲ್ಲಿ ಇವತ್ತಿಂದನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅವತ್ತು ಬಿಡುಗಡೆ ಆಗಲಿಲ್ಲ, ಒಂದೆರಡು ದಿನ ಬಿಟ್ಟು ಬಿಡುಗಡೆ ಆಯಿತು. ಓಕೆನಾ, ಬಟ್ ಈ ಟೈಮಲ್ಲೇ ಬಿಡುಗಡೆ ಮಾಡಿದರೆ ಜನರಿಗೆ ಅನುಕೂಲ ಆಗೋದು. ಈಗ ಅಧಿಕೃತವಾಗಿ ಇಂಥ ದಿನ ಬಿಡುಗಡೆ ಮಾಡ್ತೀವಿ ಅಂತ ಯಾರೂ ಕೂಡ ಹೇಳಿಲ್ಲ. ನಿಮ್ಗೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಈ ಜಿಲ್ಲೆಗೆ ಆ ಜಿಲ್ಲೆಗೆ ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಖಂಡಿತವಾಗ್ಲೂ ಬಿಡುಗಡೆ ಆದಮೇಲೆ ಗೊತ್ತಾಗೋದು. ಈಗ ಸದ್ಯಕ್ಕೆ ಸರ್ಕಾರದಿಂದ 12 ಮತ್ತು 13ನೇ ಕಂತಿನ ಹಣ ನಾವು ಗೌರಿ ಗಣೇಶ ಹಬ್ಬಕ್ಕೆ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟನ್ನು ಕೊಟ್ಟಿದ್ದರು. ಎನಿ ಟೈಮ್ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಓಕೆನಾ, ಯಾಕೆಂದರೆ ಇನ್ನು ಅದಾದಮೇಲೆ ಅಧಿಕೃತ ಮಾಹಿತಿನೂ ಕೊಟ್ಟಿಲ್ಲ. ಅದಾದಮೇಲೆ ಹಣ ಬಿಡುಗಡೆ ಮಾಡುವ ದಿನಾಂಕವನ್ನು ಕೂಡ ನಿಗದಿ ಮಾಡಿಲ್ಲ. ಓಕೆನಾ, ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ. ಇರೋ ವಿಚಾರನ ನಿಮ್ಮ ಮುಂದೆ ನಾನು ಹೇಳ ಅಂತ ಕೆಲಸವನ್ನು ಮಾಡ್ತಾಯಿದ್ದೀನಿ. ಏನೇ ಆದರೂ ರಿಯಾಲಿಟಿ ಈಸ್ ಇಂಪಾರ್ಟೆಂಟ್. ಓಕೆನಾ, ಹಾಗಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತು BPL ಕಾರ್ಡ್ಗಳನ್ನು ಸಾಕಷ್ಟು BPL ಕಾರ್ಡುಗಳು APL ಕಾರ್ಡ್ಗಳಿಗೆ ಕನ್ವರ್ಟ್ ಆಗೋದಿದೆ. APL ಕಾರ್ಡ್ಗಳನ್ನು ಕೂಡ ಜನ ಅರ್ಹತೆ APL ಕಾರ್ಡ್ಗಿದ್ರು BPL ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಸ್ವತಃ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಅದರ ಪ್ರೂಫ್ ವಿಡಿಯೋನು ಕೂಡ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಸುಮ್ಮನೆ ಯಾವುದೇ ಮಾಹಿತಿಯನ್ನು ಕೊಡಲ್ಲ. ಏನಾದರೂ ಪ್ರೂಫ್ ಇದ್ದರೆ ಮಾತ್ರ ನಿಮ್ಮ ಮುಂದೆ ನಾವು ಬರೋಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಓಕೆನಾ, ಆಮೇಲೆ ನಿನ್ನೆ ಒಂದು ಉದ್ಯೋಗಿನಿ ಯೋಜನೆ ಬಗ್ಗೆ ಲೈವ್ನಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೆ. ನಿಮಗೆ 30,000 ಉಚಿತವಾಗಿ ಸಿಗುತ್ತೆ. 1 ಲಕ್ಷ ಲೋನ್ ತೊಗೊಂಡ್ರೆ, 3 ಲಕ್ಷ ಲೋನ್ ತೊಗೊಂಡ್ರೆ 1.5 ಲಕ್ಷ ಉಚಿತವಾಗಿ ಸಿಗುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮಹಿಳೆಯರಿಗೆ. ಮತ್ತು ಮಾಮೂಲಿ ಕೆಟಗರಿ 2A 3A 3B 3A ಕೆಟಗರಿ, ಈ ರೀತಿ ಕೆಟಗರಿ ಇರೋರಿಗೆ ಜನರಲ್ನವರಿಗೆ 30% ಅಂದರೆ 3 ಲಕ್ಷ ಲೋನ್ ತೊಗೊಂಡ್ರೆ 90,000 ನಿಮಗೆ ಉಚಿತವಾಗಿ ಸಿಗುತ್ತೆ. ಇನ್ ಕೇಸ್ 1 ಲಕ್ಷ ಲೋನ್ ತೊಗೊಂಡ್ರೆ 1 ರಿಂದ 3 ಲಕ್ಷ ಪ್ರಾಜೆಕ್ಟ್ ವರದಿ ಇರುತ್ತೆ. 1 ಲಕ್ಷ ಲೋನ್ ತೊಗೊಂಡ್ರೆ ನಿಮಗೆ 30,000 ರೂಪಾಯಿ ಉಚಿತವಾಗಿ ಸರ್ಕಾರದಿಂದ ಸಬ್ಸಿಡಿ ಸಹಾಯಧನ ಸಿಗುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಹೇಳೋದೊಂದು ಮರ್ತಿದ್ದೆ. ಹಾಗಾಗಿ ಇನ್ಕಮ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಇನ್ಕಮ್ ಎಷ್ಟಿರಬೇಕು, ಇನ್ಕಮ್ ಬಂದುಬಿಟ್ಟು 2 ಲಕ್ಷ ವಾರ್ಷಿಕ ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ನೀವು 2 ಲಕ್ಷದ ಒಳಗಡೆ ಅಥವಾ 2 ಲಕ್ಷದ ಒಳಗಡೆ ಮಾಡಿಸ್ಬೇಕು. ಇತರೆ ಜಾತಿಯವರು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ 1.5 ಲಕ್ಷ ವಾರ್ಷಿಕ ಆದಾಯ ಇರಬೇಕಾಗುತ್ತೆ. ಓಕೆನಾ, ಅಷ್ಟು ಆದಾಯವನ್ನು ನೀವು ಇನ್ಕಮ್ ಸರ್ಟಿಫಿಕೇಟಲ್ಲಿ ಮಾಡಿಸ್ಬೇಕಾಗತ್ತೆ. ಓಕೆನಾ, ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಅದರ ಜೊತೆಯಲ್ಲಿ ಕೊನೆ ದಿನಾಂಕ 21 ಸೆಪ್ಟೆಂಬರ್ 2024. ಸಾಕಷ್ಟು ಜನ ಉದ್ಯೋಗಿನಿ ಯೋಜನೆ ಬಗ್ಗೆ ಮಾಹಿತಿ ಕೊಡಿ ಸರ್, ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಸಂಪೂರ್ಣ ಮಾಹಿತಿ ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಉಳಿದಿರ್ತಕ್ಕಂಥದ್ದು ಲಾಸ್ಟ್ ಡೇಟ್ ಅಂತ ಹೇಳಿರಲಿಲ್ಲ, 21 ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇರುತ್ತೆ. ಆದಷ್ಟು ಬೇಗ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ, ಮಿಸ್ ಮಾಡಿದೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಏನು ಪ್ರೂಫ್ ಇದೆ ಅನ್ನಭಾಗ್ಯ ಯೋಜನೆಗೆ, ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಬಂದರೂ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಎಲ್ಲ ವಿಚಾರಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ಅನ್ನಭಾಗ್ಯ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ ಖಂಡಿತವಾಗ್ಲೂ ಕೂಡ ಅವ್ರು ಏನು ಹೇಳಿದ್ದಾರೆ DBTನೇ ಮುಂದುವರಿಸ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮ್ಮ ಮುಂದೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಮತ್ತೇನಾದರೂ ಬದಲಾವಣೆ ಆದರೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಪ್ರತಿಯೊಬ್ಬರು ಲೈಕ್ ಮಾಡಿ ಗೈಸ್, ಲೈಕ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಜೆನ್ಯೂನ್ ನಿಖರವಾದ ಮಾಹಿತಿ ಕೊಡೋರಿಗೆ ಸಪೋರ್ಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ಸುಮಾರು 60% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.